ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಿಳಿ ಚಪ್ಪರದ ಅವರೆಕಾಯಿಯ ಒಣಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದೇ ಬಿಳಿ ಚಪ್ಪರದ ಅವರೆಕಾಯಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದರ ತೊಟ್ಟು ಮತ್ತು ಬುಡವನ್ನು ಆ ನಾರನ್ನು ತೆಕ್ಕೋಬೇಕು. ಇಲ್ಲದಿದ್ದರೆ ತಿನ್ನುವಾಗ ಬಾಯಿಗೆ ಸಿಕ್ಕತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ನೋಡಿ, ಈ ರೀತಿಯಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಚಪ್ಪರದ ಅವರೆಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ತುಂಬ ನೀರು ಬೇಡ, ಇದಕ್ಕೆ ಸ್ವಲ್ಪನೇ ಸಾಕು. ಚಿಕ್ಕ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಇದು ಬೆಂದು ಬಿಡುತ್ತೆ. ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಆಮೇಲೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡಿ. ತಣ್ಣಗಾದರೆ ಮಾತ್ರ ಇದು ಗಟ್ಟಿಯಾಗಿ ಹಿಂಡಿದ ರಸವನ್ನು ತೆಕ್ಕೋಬಹುದು. ತಣ್ಣಗಾದ ನಂತರ ಗಟ್ಟಿಯಾಗಿ ಹಿಂಡಿ ರಸವನ್ನು ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಇದರ ರಸವನ್ನು ಬೇಕಾದರೆ ನೀವು ಸಾಂಬಾರಿಗೆ ಹಾಕ್ಕೋಬಹುದು ಅಥವಾ ಸೂಪ್ ಥರ ಕುಡಿಬಹುದು. ನೋಡಿ, ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ವೇಸ್ಟ್ ಮಾಡಬೇಡಿ, ಸಾಂಬಾರಿಗೆ ಹಾಕಿ ಅಥವಾ ಸೂಪ್ ಥರ ಕುಡೀರಿ. ಈ ರೀತಿ ಗಟ್ಟಿಯಾಗಿ ಹಿಂಡಿ ರಸವನ್ನು ತೆಗೆದಿಟ್ಕೋಬೇಕು. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ ಕಾಳು ಹಾಕಿ ಅದು ಚಟಪಟ ಅಂದ ನಂತರ ಹಸಿಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಖಾಲಿಯಾಗಿತ್ತು. ನಾನು ಕರಿಬೇವು ಹಾಕ್ಕೊಂಡೆ. ಆಮೇಲೆ ಅಲ್ಲಿ ನಾನು ಹಸಿಮೆಣಸಿನ್ಕಾಯಿ ಬದಲು ಸಣ್ಣ ಮೆಣಸಿನಕಾಯಿಯ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಇದು ಇಂಗು. ಇಂಗಿನ ಪರಿಮಳ ಈ ಒಣಬಜ್ಜಿಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸಣ್ಣ ಮೆಣಸಿನ ಪೌಡ್ರು ಮತ್ತು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದು ಗ್ಯಾಸ್ ಆಫ್ ಆದಮೇಲೆ ಹಾಕ್ತಾಯಿದ್ದೀನಿ, ಇಲ್ಲದಿದ್ದರೆ ಸೀದೋಗುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟಾದ ನಂತರ ಇದು ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಆಗ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಸ್ವಲ್ಪ ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಂಡಿ ಇಟ್ಕೊಂಡಿರೋ ಚಪ್ಪರದ ಅವರೆಕಾಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಯಾವಾಗಲೂ ಪಲ್ಯ ಈ ಥರ ತಿಂದು ಬೇಜಾರು ಬಂದಿರುವಾಗ ಈ ಥರ ಒಣಬಜ್ಜಿಯನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.